ರಾಜ್ಯದಲ್ಲಿ ಎಸ್ಐಆರ್ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೆಯಾ? ಬೇಗ ಮುಗಿಸುವಂತೆ ಗ್ರಾಮ ಲೆಕ್ಕಿಗರಿಗೆ ಟಾರ್ಚರ್ ಕೊಡ್ತಿದ್ದಾರಾ? ತಿಪ್ಟೂರಿನಲ್ಲಿ ಪರಿಷ್ಕರಣೆಗೆ ಹೋಗುವಾಗ ಮೃತಪಟ್ಟಿದ್ದ ಭುವನ, ಮೇಲಾಧಿಕಾರಿಗಳ ಒತ್ತಡದಿಂದ ಭುವನ ಸಾವು ಅಂತ ಪ್ರೊಟೆಸ್ಟ್ ನಡೆಯಿತು. ತುಮಕೂರಿನ ಡಿಸಿ ಕಚೇರಿಯ ಮುಂದೆ ಗ್ರಾಮ ಲೆಕ್ಕಿಗರು ಪ್ರತಿಭಟನೆ ನಡೆಸಿದ್ರು. ವೀಲ್ ಚೇರ್ನಲ್ಲೇ ಪ್ರತಿಭಟನೆಗೆ ಬಂದ ಗಾಯಾಳು ಯಶಸ್ವಿನಿ ಸ್ಥಳಕ್ಕೆ ಹೋಗೋವರೆಗೂ ಹತ್ತಾರು ವಿಡಿಯೋ ಕಾಲ್ ಮಾಡ್ತಾರೆ. ಯಶಸ್ವಿನಿ ಬೈಕ್ನಿಂದ ಬೀಳೋದಕ್ಕೆ ವಿಡಿಯೋ ಗ್ರೂಪ್ ಕಾಲೇ ಕಾರಣ. ನಮ್ಮ ಸಾವಾದ್ರೆ ಯಾರು ಹೊಣೆ ಅಂತ ಗ್ರಾಮ ಲೆಕ್ಕಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎಸ್ಐಆರ್ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೆಯಾ? ಮೇಲಾಧಿಕಾರಿಗಳ ಒತ್ತಡದಿಂದಲೇ ಭುವನ ಸಾವು ಅಂತ ಪ್ರೊಟೆಸ್ಟ್ ನಡೆಯಿತು. ತುಮಕೂರಿನ ಡಿಸಿ ಕಚೇರಿ ಮುಂದೆ ಗ್ರಾಮ ಲೆಕ್ಕಿಗರು ಪ್ರತಿಭಟನೆ ನಡೆಸಿದ್ರು. ಅಧಿಕಾರಿಗಳು ಸ್ಥಳಕ್ಕೆ ರೀಚ್ ಆಗೋ ತನಕನೂ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಕಾಲ್ ಮಾಡ್ತಾರೆ. ನಮ್ಮ ಸಾವಾದ್ರೆ ಯಾರು ಹೊಣೆ ಅದಕ್ಕೆ ಅಂತ ಗ್ರಾಮ ಲೆಕ್ಕಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೀಲ್ ಚೇರ್ನಲ್ಲೇ ಪ್ರತಿಭಟನೆಗೆ ಬಂದು ಜಾಯ್ನ್ ಆದ್ರು ಯಶಸ್ವಿ. ಎಸ್ಐಆರ್ ಅಧಿಕಾರಿಗಳ ಮೇಲೆ ಹಾಗಾದ್ರೆ ಒತ್ತಡ ಆಗ್ತಾ ಇದೆಯಾ? ಬೇಗ ಈ ಪ್ರಕ್ರಿಯೆ ಮುಗಿಸ್ಬೇಕು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಅಧಿಕಾರಿಗಳಿಗೆ. ತಿಪ್ಟೂರಿನಲ್ಲಿ ಪರಿಷ್ಕರಣೆಗೆ ಅಂತ ಹೋಗೋವಾಗ ಭುವನ ಮೃತಪಟ್ಟಿದ್ರು. ಮೇಲಾಧಿಕಾರಿಗಳ ಒತ್ತಡ ಅಂತ ಆರೋಪ ಮಾಡ್ತಿದ್ದಾರೆ ಗ್ರಾಮ ಲೆಕ್ಕಿಗರು. ಎಸ್ಐಆರ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಗ್ರಾಮ ಲೆಕ್ಕಿಗರಿಗೆ. ಹಾಗಾದ್ರೆ ಈ ಎಸ್ಐಆರ್ ಪ್ರಕ್ರಿಯೆ ಬೇಗ ಪೂರ್ಣಗೊಳಿಸಬೇಕು ಅನ್ನೋ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತ ಗ್ರಾಮ ಲೆಕ್ಕಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಮೇಲಿಂದ ಮೇಲೆ ಕಾಲ್ ಮಾಡ್ತಾರೆ, ಟಾರ್ಚರ್ ಮಾಡ್ತಾರೆ ಅನ್ನೋದು ಗ್ರಾಮ ಲೆಕ್ಕಿಗರ ಆರೋಪ ಆಗಿದೆ. ಬಟ್ ಇದು ಎಸ್ಐಆರ್ ಏನು ಸ್ಟಾರ್ಟ್ ಆಯಿತು, ಅರ್ಲಿ ಮಾರ್ನಿಂಗ್ ಹೋಗಬೇಕು ಅಂತ ಹೇಳಿದ್ರು. 7 ಗಂಟೆಗೆ ಆಲ್ಮೋಸ್ಟ್ ಯಾವಾಗಲೂ ಎವ್ರಿ ಡೇ ಎಸ್ಐಆರ್ ಸ್ಟಾರ್ಟ್ ಆದಾಗಿಂದ ನಮಗೆ ಕಾಲ್ಸ್ ಬರ್ತಿದೆ. ವಾಟ್ಸಪ್ ಕಾಲಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿನೇ ನಾನು ಇನ್ನು ಜಸ್ಟ್ ಮುಗ್ದಿತ್ತು, ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ, ಗಾಡೀಲಿ ಹೋಗ್ತಾ ಅಂತ ಹೇಳಲ್ಲ, ಮುಗ್ದಿತ್ತು. ನಾ ಇನ್ನೇನು ರೀಚ್ ಆಗಬೇಕಾಗಿತ್ತು ಸರ್ಕಲ್ಲಿಗೆ. ಆ ಟೈಮಲ್ಲಿ ಕಟ್ ಮಾಡೋಕ್ಕೆ ಹೋಗಿ ಈ ಥರ ಆಯಿತು ಸರ್. ಸ್ಕಿಡ್ ಆಗಿ ಬಿದ್ದೆ. ಒತ್ತಡ ಅಂದರೆ ಟಾರ್ಗೆಟ್ಸು, ಪ್ರತಿಯೊಂದು ಕೆಲಸಕ್ಕೂ ಟಾರ್ಗೆಟ್ಸ್ ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ನಾವೇ ಮನೆಗೆ ಹೋಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ, ಈವನ್ ಅವ್ರದ್ದು ವಂಶವೃಕ್ಷ ಹಾಕ್ಸೋದಕ್ಕೆ ಅಫಿಡವಿಟಿಂದ ಹಿಡಿದು ಪ್ರತಿಯೊಂದು ನಾವೇ ಮಾಡಿಸಿ, ಈ ವಂಶವೃಕ್ಷಕ್ಕೆ ನಾವೇ ಅಪ್ಲೈ ಮಾಡಿ ಅವರಿಗೆ ಭೌತಿಕತೆಗಳನ್ನ ಮಾಡಿಕೊಡೋ ಪರಿಸ್ಥಿತಿ ಈಗ ಪ್ರೆಸೆಂಟ್ ಬಂದಿದೆ. ಬಟ್ ಇವರು ಹೋಗೋ ಸಂದರ್ಭದಲ್ಲಿ ಇವ್ರಿಗೆ ಸಮಾಧಾನ ಇಲ್ಲ. ಇವ್ರಿಗೆ ಕೆಲಸ ಹೇಳಿರ್ತಾರೆ, 6ಕ್ಕೆ ಹೇಳಿದಾರೋ 7ಕ್ಕೆ ಹೇಳಿದಾರೋ, ಅವ್ರು ಹೋಗಿ ಕೆಲಸ ಮಾಡೋವರೆಗೂ ಸಮಾಧಾನ ಇಲ್ಲ ಇವರಿಗೆ. ಹೋಗೋ ಅಂಥ ಸಂದರ್ಭದಲ್ಲಿ 10 ಸಲ ಗ್ರೂಪ್ ಚಾಟ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು. ಅವ್ರು ಬಿದ್ದಿರೋದಕ್ಕೆ ಕಾರಣ ಇವ್ರು ಮಾಡಿರ್ತಕ್ಕಂತಹ ಗ್ರೂಪ್ ಚಾಟು. ಅದನ್ನು ಪಿಕ್ ಮಾಡಬೇಕು, ನಾನು ಇಲ್ಲಿದ್ದೀನಿ, ಇಂಥ ಜಾಗದಲ್ಲಿದ್ದೀನಿ ಅಂತ ಹೇಳಬೇಕು ಇವರಿಗೆ. ಇವ್ರು ಯಾರ ಪ್ರಾಣ ಹೋಗ್ತಾ ಇರುತ್ತೆ ಅಷ್ಟು ಎಲ್ಲೋ ಹೇಳಿರ್ತಾರೆ, ಹೋಗಿ ಕೆಲಸದ ಜಾಗಕ್ಕೆ ತಲುಪಿ ಅದನ್ನು ಅಪ್ಡೇಟ್ ಮಾಡೋವರೆಗೂ ಸಮಾಧಾನ ಇಲ್ಲ. ಹೋಗೋ ಅಂಥ ಸಂದರ್ಭದಲ್ಲಿ ಮೇಲೆ ಗ್ರೂಪ್ ಚಾಟ್ ಮಾಡಿ, ಆ ಗ್ರೂಪ್ ಚಾಟ್ ರಿಸೀವ್ ಮಾಡಿ ಅವರು ಗಾಡಿಯಿಂದ ಬಿದ್ದು ಅವ್ರಿಗೆ ಆ ಸ್ಥಿತಿಯಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.